ದಳಕೋಟೆಯನ್ನು ಒಡೆದು ಉರುಳಿಸೋಕೆ ಆ ಪ್ರಭಾವಿ ನಾಯಕ ಬಲೆಯನ್ನು ಹೆಣೆಯುತ್ತಿದ್ದಾರೆ. ಎಚ್.ಡಿ. ದೇವೇಗೌಡ ಅವರ ಪ್ರಾದೇಶಿಕ ಪಕ್ಷವನ್ನು ಮುಗಿಸೋದಕ್ಕೆ ಡಿ.ಕೆ. ಬ್ರದರ್ಸ್ ರಣತಂತ್ರದ ನಡುವೆ ಸಿಎಂ ಇಬ್ರಾಹಿಂ ಹೊಸ ಬಾಂಬನ್ನು ಸಿಡಿಸಿರೋದು ದಳಪತಿಗಳ ನಿದ್ದೆ ಕೆಡಿಸಿದೆ. ಆದರೆ JDS ಬಹುತೇಕ ಶಾಸಕರು ಕುಮಾರಸ್ವಾಮಿ ನಡವಳಿಕೆ ಮೇಲೆ ಬೇಸತ್ತಿದ್ದಾರೆ. ಸೊ ಅವರನ್ನು ಬಿಡಬೇಕು ಅಂತಿದ್ದಾರೆ. ಸುಮಾರು 17 ಜನ ಇದ್ದಾರೆ. ಅವತ್ತು ಹೇಳಿದ್ದೇನೆ ಇದ್ದಾರೆ, ಸಮಯ ಬಂದಾಗ ಎಲ್ಲ ಹೊರಗೆ ಬರುತ್ತೆ ನೋಡಿ ಅಂತ. ಎಲ್ಲರೂ ಸೇರಿ ಅದನ್ನೇ ಒಂದು ತೀರ್ಮಾನ ಮಾಡ್ತೀವಿ. ಹೆಸರೇನು ನೋಡ್ಬೇಕು ಅಂತ ಚಿಂತನೆ ಮಾಡ್ತೇವೆ. ಆ ಒರಿಜಿನಲ್ ನಾವೇ ಆಗ್ತೀವಿ. ಲೆಟ್ ಅಸ್ ವೇಟ್ ಅಂಡ್ ಸೀ. ಮನೆ ಒಂದು 3 ಬಾಗಿಲು ಆಗುತ್ತಾ JDS ದಳ ಛಿದ್ರ ಮಾಡೋಕೆ ರೆಡಿಯಾಗಿದ್ಯಾ ಮೆಗಾ ಪ್ಲಾನ್? ಕಾದು ನೋಡ್ತೀರಿ. JDS ಶಾಸಕರು ತೆನೆಹೊರೆ ಇಳಿಸಿ ಕೈ ಹಿಡಿತಾರೆ ಅಂತ DCM DK ಶಿವಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ದಳಕೋಟೆಯನ್ನ ಛಿದ್ರ ಮಾಡುವ ಮೆಗಾ ಸ್ಟ್ರಾಟಜಿ ರೂಪಿಸಿದ್ದಾರೆ. HDK ನಡವಳಿಕೆಯಿಂದ ಶಾಸಕರು ಬೇಸತ್ತಿದ್ದು ಹೊರಬರ್ತಾರೆ ಅಂತ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಹೊಸ ಬಾಂಬ್ ಹಾಕಿದ್ದಾರೆ. ಆದರೆ JDS ಬಹುತೇಕ ಶಾಸಕರು ಕುಮಾರಸ್ವಾಮಿ ನಡವಳಿಕೆ ಮೇಲೆ ಬೇಸತ್ತಿದ್ದಾರೆ. ಸೊ ಅವರನ್ನು ಬಿಡಬೇಕು ಅಂತಿದ್ದಾರೆ. ಹಾಗಾಗಿ ಅವರಿಗೊಂದು ಆಲ್ಟರ್ನೇಟಿವ್ ಬೇಕಾಗಿದೆ, ಒಂದು ಪರಿಹಾರವಾಗಿ ಒಂದು 3ನೇ ಶಕ್ತಿ. ಆ ಪ್ರಯತ್ನದಲ್ಲಿ ನಾವಿದ್ದೀವಿ. ಕೇವಲ JDS ಶಾಸಕರು ಕಾಂಗ್ರೆಸ್ಗೆ ಹೋಗೋದು ಮಾತ್ರ ಅಲ್ಲ, ರಾಜ್ಯದಲ್ಲಿ ತೃತೀಯ ರಂಗ ಹುಟ್ಟುತ್ತಂತೆ. ಕಾಂಗ್ರೆಸ್ ಬೆಂಬಲಕ್ಕಾಗಿ 3ನೇ ಶಕ್ತಿ ಹುಟ್ಟು ಹಾಕುತ್ತಿದ್ದೇವೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಇಬ್ರಾಹಿಂ. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಇದ್ದರೆ ನಮ್ಮ ಸಿದ್ಧಾಂತಕ್ಕೆ ಒಪ್ಪಬೇಕು. ಅದು ಕಾಂಗ್ರೆಸ್ ಆದರೂ ಸರಿ, ಬೇರೆ ಯಾರಾದರೂ ಸರಿ, ನಮ್ಮ ಸಿದ್ಧಾಂತಕ್ಕೆ ಒಪ್ಕೊಂಡ್ರೆ ಖಂಡಿತವಾಗಿಯೂ ಅವ್ರ ಜೊತೆಯಲ್ಲಿ ಮಾತುಕತೆ ಆಡೋಕ್ಕೆ ನಾವು ತಯಾರಾಗ್ತೀವಿ. ಆ ಸಂದರ್ಭದಲ್ಲಿ JDS ಒಡೆಯುವ ಒಂದೊಂದೇ ಹೇಳಿಕೆಗಳು ಹೊರಬರ್ತಾ ಇದ್ದು, ಮೈಸೂರಿನ GTD ನಿವಾಸಕ್ಕೆ ಸಿಎಂ ಇಬ್ರಾಹಿಂ ಭೇಟಿ ನೀಡಿ GTDಗೆ ಹುಟ್ಟುಹಬ್ಬದ ಶುಭವನ್ನ ಕೋರಿದ್ರು. ಚರ್ಚೆ ಮಾಡಿದೆ, ಒಳ್ಳೇದಿದೆ, ಒಳ್ಳೆ ವಾತಾವರಣ. ಹುಡ್ದಬ್ಬ 100 ವರ್ಷ ತನಕ ಬಾಡಿ ಅಂತೇಳಿ ಅವ್ರಿಗೆ ಹಾರೈಸಿದ್ದೀವಿ. ಬಿಟ್ಟು ಪಕ್ಷಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಎಲ್ಲದೂ ಚರ್ಚೆ ಮಾಡಿದ್ದೀವಿ. ಹೊಸದಾಗಿ ಕಟ್ಟಬೇಕು, ನಮ್ಮ ಜನರೆಲ್ಲರೂ ಕೂಡ ಒತ್ತಡ ಇದೆ, ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಮನಸ್ಸು ನನಗಿದೆ. ನಾನು ಎಲ್ಲರ ಜೊತೆ ಮಾತಾಡ್ತೀನಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. JDS ಒಡೆಯಲು ಆ ಪ್ರಭಾವಿ ನಾಯಕ ರೆಡಿ ಆಗಿರುವುದು ಸಂಚಲನ ಸೃಷ್ಟಿಸಿದೆ. ಈ ಮಧ್ಯೆ ಇದೀಗ ಸಿಎಂ ಇಬ್ರಾಹಿಂ ನೀಡಿರುವ ಹೇಳಿಕೆಯಿಂದ ದಳಗಳು ಒಂದೊಂದಾಗಿ ಉದುರುತ್ತೋ ಅಥವಾ ಕುಮಾರಣ್ಣ ಏನಾದರೂ ರಣತಂತ್ರ ಮಾಡ್ತಾರೋ, ಕಾಲೈ ತಸ್ಮೈ ನಮಃ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದಳಕೋಟೆಯನ್ನು ಒಡೆದು ಉರುಳಿಸೋಕೆ ಆ ಪ್ರಭಾವಿ ನಾಯಕ ಬಲೆಯನ್ನು ಹೆಣೆಯುತ್ತಿದ್ದಾರೆ. ಎಚ್.ಡಿ. ದೇವೇಗೌಡ ಅವರ ಪ್ರಾದೇಶಿಕ ಪಕ್ಷವನ್ನು ಮುಗಿಸೋದಕ್ಕೆ ಡಿ.ಕೆ. ಬ್ರದರ್ಸ್ ರಣತಂತ್ರದ ನಡುವೆ ಸಿಎಂ ಇಬ್ರಾಹಿಂ ಹೊಸ ಬಾಂಬನ್ನು ಸಿಡಿಸಿರೋದು ದಳಪತಿಗಳ ನಿದ್ದೆ ಕೆಡಿಸಿದೆ. ಆದರೆ JDS ಬಹುತೇಕ ಶಾಸಕರು ಕುಮಾರಸ್ವಾಮಿ ನಡವಳಿಕೆ ಮೇಲೆ ಬೇಸತ್ತಿದ್ದಾರೆ. ಸೊ ಅವರನ್ನು ಬಿಡಬೇಕು ಅಂತಿದ್ದಾರೆ. ಸುಮಾರು 17 ಜನ ಇದ್ದಾರೆ. ಅವತ್ತು ಹೇಳಿದ್ದೇನೆ ಇದ್ದಾರೆ, ಸಮಯ ಬಂದಾಗ ಎಲ್ಲ ಹೊರಗೆ ಬರುತ್ತೆ ನೋಡಿ ಅಂತ. ಎಲ್ಲರೂ ಸೇರಿ ಅದನ್ನೇ ಒಂದು ತೀರ್ಮಾನ ಮಾಡ್ತೀವಿ. ಹೆಸರೇನು ನೋಡ್ಬೇಕು ಅಂತ ಚಿಂತನೆ ಮಾಡ್ತೇವೆ. ಆ ಒರಿಜಿನಲ್ ನಾವೇ ಆಗ್ತೀವಿ. ಲೆಟ್ ಅಸ್ ವೇಟ್ ಅಂಡ್ ಸೀ.
ಬಾಗಿಲು ಆಗುತ್ತಾ ಜೆಡಿಎಸ್? ದಳ ಛಿದ್ರ ಮಾಡೋಕೆ ರೆಡಿಯಾಗಿದ್ಯಾ ಮೆಗಾ ಪ್ಲಾನ್? ಕಾದು ನೋಡ್ತೀರಿ. ಜೆಡಿಎಸ್ ಶಾಸಕರು ತೆನೆಹೊರೆ ಇಳಿಸಿ ಕೈ ಹಿಡಿತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ದಳಕೋಟೆಯನ್ನ ಛಿದ್ರ ಮಾಡುವ ಮೆಗಾ ಸ್ಟ್ರಾಟಜಿ ರೂಪಿಸಿದ್ದಾರೆ. ಎಚ್ಡಿಕೆ ನಡವಳಿಕೆಯಿಂದ ಶಾಸಕರು ಬೇಸತ್ತಿದ್ದು ಹೊರಬರ್ತಾರೆ ಅಂತ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಹೊಸ ಬಾಂಬ್ ಹಾಕಿದ್ದಾರೆ. ಆದರೆ JDSನ ಬಹುತೇಕ ಶಾಸಕರು ಕುಮಾರಸ್ವಾಮಿ ನಡವಳಿಕೆ ಮೇಲೆ ಬೇಸತ್ತಿದ್ದಾರೆ. ಸೊ ಅವ್ರನ್ನ ಬಿಡಬೇಕು ಅಂತಿದ್ದಾರೆ. ಹಾಗಾಗಿ ಅವ್ರಿಗೆ ಒಂದು ಆಲ್ಟರ್ನೇಟಿವ್ ಬೇಕಾಗಿದೆ, ಒಂದು ಪರಿಹಾರವಾಗಿ ಒಂದು ಮೂರನೇ ಶಕ್ತಿ. ಆ ಪ್ರಯತ್ನದಲ್ಲಿ ನಾವಿದ್ದೀವಿ. ಕೇವಲ ಜೆಡಿಎಸ್ ಶಾಸಕರು ಕಾಂಗ್ರೆಸ್ಗೆ ಹೋಗೋದು ಮಾತ್ರ ಅಲ್ಲ, ರಾಜ್ಯದಲ್ಲಿ ತೃತೀಯ ರಂಗ ಹುಟ್ಟುತ್ತಂತೆ. ಕಾಂಗ್ರೆಸ್ ಬೆಂಬಲಕ್ಕಾಗಿ ಮೂರನೇ ಶಕ್ತಿ ಹುಟ್ಟು ಹಾಕುತ್ತಿದ್ದೇವೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಇಬ್ರಾಹಿಂ. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಇದ್ರೆ ನಮ್ಮ ಸಿದ್ಧಾಂತಕ್ಕೆ ಒಪ್ಪಬೇಕು. ಅದು ಕಾಂಗ್ರೆಸ್ ಆದರೂ ಸರಿ, ಬೇರೆ ಯಾರಾದರೂ ಸರಿ, ನಮ್ಮ ಸಿದ್ಧಾಂತಕ್ಕೆ ಒಪ್ಕೊಂಡ್ರೆ ಖಂಡಿತವಾಗಿಯೂ ಅವ್ರ ಜೊತೆಯಲ್ಲಿ ಮಾತುಕತೆ ಆಡಕ್ಕೆ ನಾವು ತಯಾರಾಗ್ತೀವಿ. ಆ ಸಂದರ್ಭದಲ್ಲಿ ಜೆಡಿಎಸ್ ಒಡೆಯುವ ಒಂದೊಂದೇ ಹೇಳಿಕೆಗಳು ಹೊರಬರ್ತಾ ಇದ್ದು, ಮೈಸೂರಿನ ಜಿಟಿಡಿ ನಿವಾಸಕ್ಕೆ ಸಿಎಂ ಇಬ್ರಾಹಿಂ ಭೇಟಿ ನೀಡಿ ಜಿಟಿಡಿಗೆ ಹುಟ್ಟುಹಬ್ಬದ ಶುಭವನ್ನ ಕೋರಿದ್ರು. ಚರ್ಚೆ ಮಾಡಿದೆ, ಒಳ್ಳೇದಿದೆ, ಒಳ್ಳೆ ವಾತಾವರಣ. ಹುಡ್ದಬ್ಬ 3 ವರ್ಷ ತನಕ ಬಾಡಿ ಅಂತೇಳಿ ಅವ್ರಿಗೆ ಹಾರೈಸಿದ್ದೀವಿ. ಹುಟ್ಟದಬ್ಬ ಬಿಟ್ಟು ಪಕ್ಷಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಎಲ್ಲದೂ ಚರ್ಚೆ ಮಾಡಿದ್ದೀವಿ. ಹೊಸದಾಗಿ ಕಟ್ಟಬೇಕು, ನಮ್ಮ ಜನರೆಲ್ಲರೂ ಕೂಡ ಒತ್ತಡ ಇದೆ. ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಮನಸ್ಸು ನನಗಿದೆ. ನಾನು ಎಲ್ಲರ ಜೊತೆ ಮಾತಾಡ್ತೀನಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. ಜೆಡಿಎಸ್ ಒಡೆಯಲು ಆ ಪ್ರಭಾವಿ ನಾಯಕ ರೆಡಿ ಆಗಿರುವುದು ಸಂಚಲನ ಸೃಷ್ಟಿಸಿದೆ. ಈ ಮಧ್ಯೆ ಇದೀಗ ಸಿಎಂ ಇಬ್ರಾಹಿಂ ನೀಡಿರುವ ಹೇಳಿಕೆಯಿಂದ ದಳಗಳು ಒಂದೊಂದಾಗಿ ಉದುರುತ್ತೋ ಅಥವಾ ಕುಮಾರಣ್ಣ ಏನಾದರೂ ರಣತಂತ್ರ ಮಾಡ್ತಾರೋ? ಕಾಲೈ ತಸ್ಮೈ ನಮಃ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದಳಕೋಟೆಯನ್ನ ಒಡೆದು ಉರುಳಿಸೋಕೆ ಆ ಪ್ರಭಾವಿ ನಾಯಕ ಬಲೆಯನ್ನು ಹೆಣೆಯುತ್ತಿದ್ದಾರೆ. ಎಚ್.ಡಿ. ದೇವೇಗೌಡ ಅವರ ಪ್ರಾದೇಶಿಕ ಪಕ್ಷವನ್ನ ಮುಗಿಸೋದಕ್ಕೆ ಡಿಕೆ ಬ್ರದರ್ಸ್ ರಣತಂತ್ರದ ನಡುವೆ ಸಿಎಂ ಇಬ್ರಾಹಿಂ ಹೊಸ ಬಾಂಬ್ ಅನ್ನ ಸಿಡಿಸಿರೋದು ದಳಪತಿಗಳ ನಿದ್ದೆ ಕೆಡಿಸಿದೆ. ಆದರೆ JDSನ ಬಹುತೇಕ ಶಾಸಕರು ಕುಮಾರಸ್ವಾಮಿ ನಡವಳಿಕೆ ಮೇಲೆ ಬೇಸತ್ತಿದ್ದಾರೆ. ಸೊ ಅವ್ರನ್ನ ಬಿಡಬೇಕು ಅಂತಿದ್ದಾರೆ.